ಎಲ್ರಿಗೂ ನಮಸ್ಕಾರ. ಕಳೆದ ಏಪ್ರಿಲ್ನಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಇರತಕ್ಕಂಥ ಆಯುಷ್ ವೈದ್ಯರಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ಬೃಹತ್ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಜರುಗಿತು. ತಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 11ರಿಂದ 14ನೇ ತಾರೀಕಿನವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯುಷ್ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್ ಅಂತಕ್ಕಂಥದ್ದು ಆಯುಷ್ ಟಿವಿ ಹಾಗೂ AFI ಕರ್ನಾಟಕ ರಾಜ್ಯ ಘಟಕ ಇದರ ಒಂದು ಸಹಯೋಗದಲ್ಲಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ಒಂದು ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನಾಗಿ ನಾವು ಆಚರಿಸಿದೆವು. ಕಾರ್ಯಕ್ರಮ ಅನ್ನೋಕ್ಕಿಂತ ಅದು ಒಂದು ಆಯುಷ್ ಹಬ್ಬವಾಗಿ ನಿಮ್ಮೆಲ್ಲರಿಗೆ ಒಂದು ಹೊಸ ಅನುಭವವನ್ನು ನೀಡಿದಂಥ ಕಾರ್ಯಕ್ರಮ. ಯಾಕೆ ಈ ಭೇಟಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಕಾರ್ಯಕ್ರಮವನ್ನು ಒಂದು ಕನಸನ್ನು ಕಂಡು ಆ ಕಾರ್ಯಕ್ರಮದ ಒಂದು ರೂಪರೇಷೆಯನ್ನು ನಿರ್ಮಿಸಿ ಆ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಮತ್ತು ಆಯುಷ್ ವೈದ್ಯರನ್ನು ಯಾವ ರೀತಿ ಅದರಲ್ಲಿ ಇನ್ವಾಲ್ವ್ ಮಾಡಬೇಕು ಮತ್ತು ಅದರ ಒಂದು ಔಟ್ಕಮ್, ಆ ಕಾರ್ಯಕ್ರಮದ ಒಂದು ಔಟ್ಕಮ್ ಆಯುಷ್ ವೈದ್ಯರಿಗೆ ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೆ ಯಾವ ರೀತಿ ತಲುಪಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮದ ದೊಡ್ಡ ಮರವಾಗಿ ಬೆಳೆಯೋದಕ್ಕೆ ಮೊಳಕೆಯನ್ನು ಹುಡುಕಿ ತಂದು ಅತ್ಯುತ್ತಮವಾದ ಮಣ್ಣನ್ನು ಜೋಡಿಸಿ ನೀರನ್ನು ಹಾಯಿಸಿ ಪೋಷಿಸಿದವರು ಮಿಸ್ಟರ್ ಹರೀಶ್ ಅವರು, ಉಪಾಧ್ಯಕ್ಷರು ಆಯುಷ್ ಟಿವಿ ಬೆಂಗಳೂರು. ಅವರು ಕಾರ್ಯಕ್ರಮ ಎಲ್ಲರೂ ಮಾಡ್ತಾರೆ, ಕಾರ್ಯಕ್ರಮ ಮುಗಿದ ಮೇಲೆ ಆಯಿತು ನೀವ್ಯಾರೋ ನಾವ್ಯಾರೋ ಅನ್ನೋ ಆಗಿರ್ತಾರೆ. ಆದರೆ ಇಷ್ಟೊತ್ತನ ಹೇಳಿದ್ನೆಲ್ಲ ಆ ಎಲ್ಲ ಪದಗಳಿಗೆ ಅನವರ್ಥಕವಾಗುವಂತೆ ಅವರು ಅವತ್ತೇ ನಾವು ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಹಲವಾರು ಸುತ್ತಿನ ಮಾತುಕತೆಗಳನ್ನು ನಾನು ಬನ್ನಿಗೋಳ್ ಸಾರು ಮತ್ತು ಹಿರೇಮಠ್ ಸಾರು, ಉಳಿದ ಎಲ್ಲ ರಾಜ್ಯ ಪದಾಧಿಕಾರಿಗಳು, ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಾಕ್ಟರ್ ಬಿರಾದರ್ ಅವರು ಎಲ್ಲರೂ ಕೂಡಿ ಒಂದು ರೂಪರೇಷೆಗಳನ್ನು ಮಾಡಿಕೊಂಡ್ವಿ. ಯಾವ ರೀತಿ ಇನ್ನು ಮುಂದೆಯೂ ಕೂಡ ಆಯುಷ್ ಟಿವಿ ಮತ್ತು ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು, ಹಲವಾರು ಯೋಜನೆಗಳನ್ನು ಹಾಕ್ಕೊಳ್ಳಬೇಕು. ಒಂದು, ನಮ್ಮ ಆಯುಷ್ ವೈದ್ಯರ ಒಂದು ಶ್ರೇಯೋಭಿವೃದ್ಧಿಗೆ, ಎರಡನೇದ್ದು ಸಾರ್ವಜನಿಕರಿಗೆ ಆಯುಷ್ ಸಿಸ್ಟಮ್ಗಳ ಒಂದು ಉಪಯೋಗವನ್ನು ಹಲವಾರು ರೀತಿಯಲ್ಲಿ ತಿಳಿಸಿಕೊಡಬೇಕು, ಅದನ್ನು ಪ್ರಚುರಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಆ ಒಂದು ರೂಪರೇಷೆಗಳನ್ನು ಹಾಕ್ಕೊಂಡ್ವಿ. ಆ ರೂಪರೇಷೆಯ ಮುಂದಿನ ಭಾಗವೇ ಇವತ್ತು ನಮ್ಮ ಒಂದು ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು AFI ಧಾರವಾಡ ಜಿಲ್ಲೆ ಸಂಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಆರ್ ಅವರು ಆಗಮಿಸ್ತಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಡಾಕ್ಟರ್ ಮಹಾವೀರ್ ಹಾವೇರಿ ಮತ್ತು ಆನಂದ್ ಹುಲ್ಮನಿಯವರು ಅವರಿಗೆ ಪುಷ್ಪಗುಚ್ಛವನ್ನಿಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅವರಿವರೆನ್ನದೇ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಇವತ್ತು ಇಂಟ್ರಾಕ್ಷನ್ ವಿತ್ ಆಯುಷ್ ಡಾಕ್ಟರ್ಸ್ ಒಂದು ಸಂವಾದ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಪೋಸ್ಟ್ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್ ಬಗ್ಗೆ ನಾವು ಕೆಲವೊಂದು ವಿಚಾರ ವಿನಿಮಯಗಳನ್ನು ಇವತ್ತು ನಮ್ಮ ಹಿರಿಯರಾದ ಹರೀಶ್ ಅವರು ಮತ್ತು ಬನ್ನಿಗೋಳ್ ಸರ್ ಅವರಿಂದ ನಾವು ಆಲಿಸೋಣ. ಮುಂದೆ ಯಾವ ರೀತಿ ನಾವು ಈ ಒಂದು ಸಮಾಜದಲ್ಲಿ ನಮ್ಮ ಆಯುಷ್ ವೈದ್ಯರ ಘನತೆ ಮತ್ತು ಗೌರವ ಮತ್ತು ಆಯುಷ್ ಸಿಸ್ಟಮ್ಗಳ ಒಂದು ಪೂರಕವಾದಂಥ ಬೆಳವಣಿಗೆಗೆ ನಾವು ಯಾವ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಪಕ್ಷಿ ನೋಟವನ್ನು ಇವತ್ತು ಚರ್ಚೆ ಮಾಡಿ ಮುಂದೆ ಆ ನಿಟ್ಟಿನಲ್ಲಿ ಕಾರ್ಯವನ್ನು ನಾವು ತತ್ಪರಗೊಳಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯನ್ನು ಅಲಂಕರಿಸುವಂತಹ ನಮ್ಮೆಲ್ಲರ ಗುರುಗಳು ಹಾಗೂ ಶ್ರೀ ಬನ್ನಿಗೋಳ್ ಸರ್ ಅವರಿಗೆ ನಮಸ್ಕರಿಸ್ತಾ, ಅದೇ ರೀತಿ ಇಂದಿನ ಮುಖ್ಯ ಅತಿಥಿ ಶ್ರೀ ಹರೀಶ್ ಆರ್ ಅವರು, ಆಯುಷ್ ಟಿವಿ ವೈಸ್ ಪ್ರೆಸಿಡೆಂಟ್ ಹಾಗೂ ಸಂಜೀವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಅವರೇ ಹಾಗೂ ರಾಜ್ಯದ AFI ಸದಸ್ಯರೇ ಹಾಗೂ ನಮ್ಮ ಹುಬ್ಬಳ್ಳಿ ಜಿಲ್ಲೆಯ ಸದಸ್ಯರೇ, ಇಂದು ನಾವೆಲ್ಲರೂ ಕಳೆದ 2 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಆಯುಷ್ ಉತ್ಸವ ಅಂದರೆ ಆಯುಷ್ ಟಿವಿ ವತಿಯಿಂದ ನಡೆದಂತಹ ಗ್ಲೋಬಲ್ ಕಾನ್ಫ್ಲುಯೆನ್ಸಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ವಿ. ಆ ಭಾಗವಹಿಸಿದ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಆಯುಷ್ ವೈದ್ಯರು ತೊಂದರೆಗಳನ್ನು
ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಾದಂತಹ ವಿಚಾರವನ್ನು ಮಾಡಿಕೊಂಡು ನಾವು ಗೌರ್ಮೆಂಟನ್ನು ಯಾವ ರೀತಿ ಅಪ್ರೋಚ್ ಆಗುವುದು, ಅದೇ ರೀತಿ ಇಂಟಿಗ್ರೇಟೆಡ್ ಸಿಸ್ಟಮ್ ಅದರ ಬಗ್ಗೆ ಭಾಳ ಸವಿಸ್ತಾರವಾಗಿ ಮತ್ತು ನಮ್ಮಲ್ಲಿಯ ಹಿರಿಯ ವೈದ್ಯರಿಂದ ನಾವು ಆಯುಷ್ ಟಿವಿ ಉತ್ಸವದಲ್ಲಿ ಹಲವಾರು ಪ್ರಬಂಧಗಳ ಮತ್ತು ವೈದ್ಯರಿಗೆ, ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಅಲ್ಲಿ ನಾವು ನಮ್ಮ ಆಯುರ್ವೇದವನ್ನು ಮತ್ತು ಆಯುಷ್ಯದಲ್ಲಿ ಬರುವಂಥ ಎಲ್ಲ ವರ್ಗದ ನಮ್ಮ ಚಿಕಿತ್ಸಾ ಪದ್ಧತಿಯನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಆಯುಷ್ ಟಿವಿ ಉತ್ಸವ ಮಾಡಿಕೊಟ್ಟಿತ್ತು. ಆದರೆ ಅದರ ಬಳಿಕ ಅವರು ಅಲ್ಲಿಗೆ ಸುಮ್ಮನೆ ಕುಂತಿಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಆಯುಷ್ ವೈದ್ಯರನ್ನು ಭೇಟಿಯಾಗುತ್ತಾ ಅಲ್ಲಿಯ ಸ್ಥಳೀಯ ತೊಂದರೆಗಳು, ಅದಕ್ಕೆ ಯಾವ ರೀತಿಯ ಸ್ಪಂದನೆ, ಇದರ ಬಗ್ಗೆ ವಿಚಾರವನ್ನು ಮಾಡ್ತಾ ಸಂಚಾರ ಮಾಡ್ತಾ ಇದ್ದಾರೆ. ಇದು ಭಾಳ ಖುಷಿ. ಯಾಕಂದರೆ ಒಂದು ಕಾರ್ಯಕ್ರಮ ಆಯಿತು, ಅಲ್ಲಿಗೆ ಫುಲ್ ಸ್ಟಾಪ್ ಇಲ್ಲ, ಕೋಮ ಇಟ್ಕೊಂಡು ಕಾರ್ಯಕ್ರಮವನ್ನು ಮುಂದುವರೆದು ಪ್ರತಿಯೊಂದು ವೈದ್ಯರ ನೋವನ್ನು ತಿಳಿಸುವಂಥದ್ದು, ಅದಕ್ಕೆ ಸಂಬಂಧಿಸಿದಂತಹ ವಿಚಾರಧಾರೆಗಳನ್ನು ಮಾಡ್ತಾ ಇದ್ದಾರೆ. ಭಾಳ ಉತ್ತಮವಾದ ಒಂದು ವಿಚಾರ. ಇವತ್ತು ಇದೇ ಒಂದು ವಿಚಾರದಲ್ಲಿ ನಮ್ಮ ಜಿಲ್ಲೆಯಿಂದ ನಾವು ಆಯುಷ್ ಟಿವಿ ಅವ್ರ ಜೊತೆ ಒಂದು ಸಂವಾದವನ್ನು ಏರ್ಪಡಿಸಿದ್ದೀವಿ. ಇವತ್ತು ಇದನ್ನು ನಡೆಸ್ಕೊಳ್ಳಿದ್ದಾರೆ ನಮ್ಮ ಶ್ರೀ ಹರೀಶ್ ಅವರು. ಅವರಿಗೆ ಸ್ವಾಗತ ಅನುಭವಿಸ್ತಾ ನಮ್ಮ ಇವತ್ತು ಕುಂತಿದ್ದೀವಿ, ನಾವೆಲ್ಲರೂ ಹಿರಿಯರು ವೈದ್ಯರಿದ್ದೀವಿ, ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತು ಆಗಮಿಸಿದಂಥ ಎಲ್ಲರಿಗೂ ವಂದಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಯುರ್ವೇದ. ಎಲ್ರಿಗೂ ನಮಸ್ಕಾರ. ರೆಸ್ಪೆಕ್ಟೆಡ್ ಡಾಕ್ಟರ್ ಶ್ರೀನಿವಾಸ್ ಕೆ ಬನ್ನಿಗೋಡ್, ಡಾಕ್ಟರ್ ಸೋಮಶೇಖರ್ ಎಸ್ ಉದ್ದಾರ್, ಡಾಕ್ಟರ್ CC ಹಿರೇಮಠ್, ಡಾಕ್ಟರ್ ರವೀಂದ್ರಜಿ ಆ್ಯಂಡ್ ಆಲ್ ಲೀಡರ್ಸ್ ಆಫ್ AFI, ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಆರ್ ಲೀಡರ್ಸ್. ಒಂದು ಜೋರ ಚಪ್ಪಲಿ AFI ಅವ್ರಿಗೆ. ಏನಕ್ಕೆ ಬಂದೆ ಅಂದರೆ ಇದು ಸೆಕೆಂಡ್ ವಿಸಿಟ್. ಹೊಸಪೇಟೆ ಸಡನ್ ಆನ್ ದಿ ವೇಯಲ್ಲಿ ಬಂದಿದ್ದು. ಫಸ್ಟು ಬಾಗಲಕೋಟೆ ಹೋಗಿ ಇಲ್ಲಿಗೆ ಯಾಕೆ ಬಂದೆ? ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ ಶುರು ಮಾಡಿದಾಗ ಒಂದು ಮೀಟಿಂಗ್ ಆಯಿತು. ಒಂದೇ ಒಂದು ಮೀಟಿಂಗ್ ಆಗಿತ್ತು. ಬನ್ನಿಗೋಳ್ ಸರ್ ಬಂದಿದ್ದರು. ಈಗ ಓಪನ್ ಆಗಿ ಹೇಳ್ತೀನಿ, ಯಾವತ್ತೂ ನಾನು ಇಂಟ್ರ್ಯಾಕ್ಟ್ ಮಾಡಿಲ್ಲ ಅವ್ರ ಹತ್ರ ಹೆಚ್ಚಾಗಿ. ಅವ್ರು ನೋಡಿದ ಕೂಡಲೇ ಹಿಂಗೆ ಯೋಚನೆ ಮಾಡಿದೆ. ಯಾಕಂದರೆ ನನ್ನ ಪ್ರಿನ್ಸಿಪಲ್ ಹಿಂಗೆ ಇದ್ದರು, ಸ್ಟ್ರಿಕ್ಟು. ಅವ್ರು ನೋಡೋಕ್ಕೂ ಹಂಗೆ ಇದ್ದರು, ಅಲ್ಲಿ ಕೂತಿದ್ದು ಹಂಗೆ ಇತ್ತು. ನಂಗೆ ನಮ್ಮ ಪ್ರಿನ್ಸಿಪಲ್ ನೆನಪಾಗಬಿಡ್ತು. ಅವ್ರ ಹೆಸರು ರವೀಂದ್ರ ಅವರು ಅಂತ, ನಮ್ಮ ಪ್ರಿನ್ಸಿಪಲ್ ಅವ್ರ ಹೆಸರು. ಸೊ ಅದೇ ಡಿಸಿಪ್ಲೀನು, ಪ್ರೊಫೆಷ್ನಲಿಸಮಲ್ಲಿ ಅವತ್ತು ಅವ್ರಿಗೆ ಇಂಟ್ರ್ಯಾಕ್ಟ್ ಮಾಡಿದ್ರು. ಈಸ್ ಎ ಮ್ಯಾನ್ ಆಫ್ ಆ್ಯಕ್ಷನ್. ಸೌಂಡ್ ಮಾಡಲ್ಲ, ಮ್ಯಾನ್ ಆಫ್ ಆ್ಯಕ್ಷನ್. ಏನಕ್ಕೆ ಅಂದರೆ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸು ಫೀಸ್ ಫಿಕ್ಸ್ ಮಾಡಿದ್ದು ಅವರು. ಒಂದು ಜೋರ ಚಪ್ಪಾಳೆ. ಯಾಕೆ ಅಂದರೆ ಬೇರೆಯವರು 500 ರೂಪಾಯಿ ಅಂತಿದ್ರು. ನಿಮಗೆ ಗೊತ್ತು ನಾವು ಹೆಂಗೆ ಮಾಡಿದ್ವಿ, ಏನು ಅರೇಂಜ್ಮೆಂಟ್ ಇದೆ. ನಾವು 2000 ರೂಪಾಯಿ, 1 ರೂಪಾಯಿ ಎಲ್ಲ ಮೇಲೆ ನಾವು ಹಾಕ್ಕೊಟ್ಟಿದ್ದೀವಿ. ಅವತ್ತು ಅಟ್ಲೀಸ್ಟ್ 2000 ರೂಪಾಯಿ ಅಂತ ಹೇಳಿದ್ದು ಅವರು. ಅದಕ್ಕೆ ಮೊದಲನೇ ಚಪ್ಪಾಳೆ ನಾನು ಹೊಡಿಸಿದ್ದೆ ನಿಮ್ಮ ಬನ್ನಿಗೋಳ್ ಸರ್ಗೆ ಅವತ್ತು. ಅದಕ್ಕೆ ಒಂದು ಕೃತಜ್ಞತೆಗಳು. ಯಾಕೆ ಫಸ್ಟು ಅಲ್ಲಿ ಹೋದೆ ಬಾಗಲಕೋಟೆಗೆ ಅಂದರೆ, ಕಾನ್ಫರೆನ್ಸು ಶುರುವಾದಾಗ ಫಸ್ಟ್ ಎನ್ರೋಲ್ ಆಗಿದ್ದು ಆ್ಯಸ್ ಎ ಡೆಲಿಗೇಟ್ ನಿಮ್ಮ AFI ಪ್ರೆಸಿಡೆಂಟ್ ಅವರು ಡಾಕ್ಟರ್ ಮೋಹನ್ ಬಿರಾದಾರ್ ಅವರು. ಹೊಡೆದೆ ಚಪ್ಪಾಳೆ ಅವ್ರಿಗೂ. ಹಂಗಾಗಿ ನಾನು ಒಂದ್ಸಲ ಮಾತು ಕೊಟ್ಟರೆ ಸ್ಟಿಕ್ ಆನ್ ಆಗಿಬಿಡ್ತೀನಿ ನಾನು, ಅದು ಗೊತ್ತು ಎಲ್ರಿಗೂ. ಎರಡನೇದಾಗೆ ನಿಮ್ಮ ಹಿಂದೆ ಕೂತವರಲ್ಲ ಡಾಕ್ಟರ್ ಉದ್ದಾರ್ ಅವರು ಡೆಲಿಗೇಟ್ ಆಗಿದ್ದು. ಆಮೇಲೆ ಬನ್ನಿಗೋಳ್ ಸರ್ ಎಲ್ಲ ನೀವು ಬಂದು ಲೀಡರ್ಸ್ ಎಲ್ಲ ಆದರು. ಹಾಗಾಗಿ ಸೆಕೆಂಡ್ ವಿಸಿಟು. ಇವತ್ತು ಇಂಟಿಗ್ರೇಷನ್ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಮೂಲ ನಮ್ಮ GWC. ಅದ್ರ ಹಿಂದೆ ಕೆಲಸ ಮಾಡಿದವರು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಉದ್ದಾರ್ ಸರ್ ಕೊಟ್ಟಿರೋದು. ಅವತ್ತು ಸ್ಕ್ರೀನಿಂಗ್ ಆಯ್ತಲ್ಲ, ಎಲ್ಲ ಡಾಕ್ಯುಮೆಂಟೇಷನ್ ಫುಲ್ಲು ನಾಲೆಜ್ ಇರೋದು ಅವ್ರಿಗೆ. ಕಂಪ್ಲೀಟಾಗಿ ಎಲ್ಲ ಅವರೇ ಕೊಟ್ಟಿರೋದು. ನಾನು ಏನಕ್ಕೆ ರೌಂಡ್ ಹೊಡಿತಿದ್ದೀನಿ ಅಂದರೆ, ನಾವು ಫೀಲ್ಡ್ಗೆ ಹೋದಾಗ ಅಕಸ್ಮಾತ್ ಆಯುಷ್ ಡಾಕ್ಟ್ರು ಇಲ್ಲದೆ ಹೋದರೆ ದೇವರೇ ಕಾಪಾಡಬೇಕು. ಯಾರೂ ಇಲ್ಲವೇ ಇಲ್ಲ. MBBS ಡಾಕ್ಟ್ರುಗಳೇ ಇಲ್ಲ. ಎಲ್ಲೋದ್ರೂ ಆಯುಷ್ ಡಾಕ್ಟ್ರುಗಳು. ಬೆಳಿಗ್ಗೆಯಿಂದ ಒಂದೊಂದು ಊರು ಹಳ್ಳಿಲಿ ಎಷ್ಟು ಜನ ಅವ್ರಿಗೆ ಗೊತ್ತಾ, ಎಲ್ಲಿಗೆ ಹೋಗ್ತಾರೆ ಅವರು, ಫೀಸ್ ಎಷ್ಟು ತೊಗೊಳ್ತಾರೆ ಗೊತ್ತಾ. ಕೆಲವೊಬ್ರು ಫ್ರೀ, ಕೆಲವೊಬ್ರು 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಯಾರು ಮಾಡ್ತಾರೆ ಸರ್ವಿಸಿಂಗೆ?
ಸೊ ಇದನ್ನು ಫೀಲ್ಡಲ್ಲಿ ತೊಗೊಂಡು ರೆಕಾರ್ಡ್ ಮಾಡಿ ನೆಕ್ಸ್ಟ್ ರೌಂಡ್ ಪ್ರೆಸೆಂಟೇಷನ್ಗೆ ನಾನಿಲ್ಲಿ ಓಡಾಡ್ತಿರೋದು. ಮತ್ತು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸು ಇವತ್ತು ಸಕ್ಸಸ್ ಆಗಿದೆ ಅಂದರೆ ಅದು ಮೂಲ ಕಾರಣ AFI ಆ್ಯಂಡ್ ಟೀಮ್. ಜೋರ ಚಪ್ಪಾಳೆ. ಏನಾರೋ ಅವತ್ತು ಅವ್ರು ಸಪೋರ್ಟ್ ಮಾಡದೆ ಹೋಗಿದ್ರೆ ತುಂಬ ಚಾಲೆಂಜ್ ಆಗ್ಬಿಡೋದು. ಬಟ್ ಯಾರು ಬಂದಿಲ್ಲ ನೊಂದ್ಕೊಂಡ್ಬಿಟ್ರು, ಅಯ್ಯೋ ಬರಬೇಕಿತ್ತು ಅಂತ. ಯಾಕಂದ್ರೆ ಇತಿಹಾಸದಲ್ಲಿ ಮತ್ತಂಗೆ ಆಗಲ್ಲ ಅಂತಂದ್ರು. ಬಟ್ ಮತ್ತೆ ಆಗಬೇಕು ಅಂದರೆ ಆಯುಷ್ ಟಿವಿನೇ ಮಾಡಬೇಕು. 2026 ಮಾಡಿ ತೋರಿಸ್ತೀವಿ. ಆಫ್ಟರ್ ನಾವು ಏನೇನು ಕಮಿಟ್ ಮಾಡಿದ್ವಿ ಅವನ್ನೆಲ್ಲ ಫುಲ್ಫಿಲ್ ಮಾಡಿಬಿಟ್ಟು ಮಾಡ್ತೀವಿ. ನೆಕ್ಸ್ಟು, ಈ ಆಯುಷ್ ಸಿಸ್ಟಮ್ಮು ಡೆವಲಪ್ಮೆಂಟ್ ಯಾಕೆ ಇಷ್ಟು ಸ್ಲೋ ಆಗ್ತಿದೆ? ಸುಮ್ಮನೆ ಒಂದು ಚರ್ಚೆ. ನಂದು ಏನಾದ್ರು ಹೇಳುವಾಗ ತಪ್ಪಾದ್ರೆ ಕ್ಷಮಿಸಿ, ಯಾಕಂದ್ರೆ ಎಲ್ಲ ಹಿರಿಯರಿದ್ದೀರ ನೀವು. ತಪ್ಪು ಯಾರ್ದು? ಯಾಕೆ ಇನ್ನೂ ಡೆವಲಪ್ ಆಗಿಲ್ಲ? ಯಾಕೆ ನಾವು ನಮ್ಮ ಸಿಸ್ಟಮ್ನ ಈಗ ಮಾಡಿ ಅಂತ ಬೇಡುವಂಥ ಪರಿಸ್ಥಿತಿ ಬಂದಿದೆ? ತಪ್ಪು ಯಾರ್ದಾಗಿದೆ? ನಮ್ಮ ಪ್ರಕಾರ ಜನರಲ್ ಆಗಿ. ಯಾಕಂದ್ರೆ ಸಂವಾದ ಅಂದ್ರೆ ಜಸ್ಟ್ ಒಂದು ಇನ್ಪುಟ್. ಏನಕ್ಕೆ ಇರ್ಬೋದು? ವಾಟ್ ಇಸ್ ದ ರೀಸನ್? ಎಲ್ರಿಗೂ ಅಂದ್ರೆ ನಾನೇ ಹೇಳುವಂತ ರೀಸನ್ ಯಾರು ಗೊತ್ತಾ? ತಪ್ಪು ಸ್ವಲ್ಪ ಒಂದು ಪ್ರಾಕ್ಟಿಕಲ್ ಆಗಿ ತಗೊಳ್ಳೋಣ. ಆಯುರ್ವೇದ ಎಲ್ಲಿಂದ ಬಂದಿದ್ದು? ನಮ್ಮ ದೇಶದ್ದು ಮೊನೊಪೊಲಿ ಅಲ್ವಾ? ಆಯುರ್ವೇದ ಎಂಟೈರ್ ವರ್ಲ್ಡಲ್ಲಿ ಏನಾದ್ರು ಇದೆಯಾ? ಸೊ ಆಯುರ್ವೇದ ಅನ್ನೋದು ಮೊನೊಪೊಲಿ ಆಗುತ್ತೆ. ಹಾಗಾಗಿ ಎಂಟೈರ್ ಗ್ಲೋಬ್ ಇದೆ ನಮ್ಮ ಮಾರ್ಕೆಟು. ಬಟ್ ಅಪ್ರೋಚ್ ಮಾಡದೇ ಇರೋದು ನಮ್ಮ ತಪ್ಪು, ಮೊದಲನೇದು. ಎರಡನೇದಾಗಿ ನಾವು ವ್ಯಾಲ್ಯೂನ ಎನ್ಹಾನ್ಸ್ ಮಾಡ್ತಿಲ್ಲ. ಆಯುರ್ವೇದ ಡಾಕ್ಟರ್ನ ಮೀಟ್ ಮಾಡಬೇಕು ಅಪಾಯಿಂಟ್ಮೆಂಟು ಅಂದರೆ ಅವ್ನ ಬ್ರ್ಯಾಂಡಿಗೆ ಯಾವ ರೇಂಜಲ್ಲಿ ಇರಬೇಕು ಅಂದರೆ ಅಪಾಯಿಂಟ್ಮೆಂಟ್ ಸಿಗಬಾರ್ದು, ಡಿಮ್ಯಾಂಡ್ ಆ ರೇಂಜ್ಗೆ ಹೋಗ್ಬೇಕು. ಅದು ಹೋಗದೆ ಏನು ಮಾಡ್ತಾರೆ. ಅದಕ್ಕೆ ಬ್ರ್ಯಾಂಡಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೆಕೆಂಡ್ ಪಾರ್ಟ್, ಬ್ರ್ಯಾಂಡಿಂಗ್ ಹೆಂಗಪ್ಪ ಮಾಡೋದು ಅಂದರೆ ನಾವು ಯಾರಿಗೆ ಅಡ್ರೆಸ್ ಮಾಡ್ತಾ ಇದ್ದೀವಲ್ಲ, ಪೇಷಂಟ್ಸ್ ಯಾರಿಗೆ ನೋಡ್ತಿಲ್ಲ, ಜನರಲ್ ಪಬ್ಲಿಕ್, ವೆರಿ ಗುಡ್, ಇಟ್ ಹ್ಯಾಸ್ ಟು ಬಿ ಡನ್. ಬಟ್ ವಿ ಆರ್ ನಾಟ್ ಟಚಿಂಗ್ ದ ಕ್ರೀಮ್ ಸೊಸೈಟಿ, ದ ಲೀಡರ್ಸ್, ದ ಇನ್ಫ್ಲೂಯೆನ್ಸರ್ಸು. ಅವ್ರುಗಳು ನಾವು ಅಡ್ರೆಸ್ ಮಾಡ್ತಿಲ್ಲ. ಯಾಕೆ ಅಡ್ರೆಸ್ ಮಾಡ್ತಿಲ್ಲ ಅಂದರೆ ಆಯುರ್ವೇದ ಅಂದರೆ ಅಷ್ಟು ನೆಗ್ಲೆಕ್ಟ್, ಅಂದರೆ ಆಯುಷ್ ಅಂದರೆ ಅಷ್ಟು ನೆಗ್ಲೆಕ್ಟ್ ಆಗಿದೆ. ಬಟ್ ಆಯುಷ್ ಸಿಸ್ಟಮ್ಗೆ ಎಷ್ಟು ತಾಕತ್ತಿದೆ ಅಂದರೆ ರೋಗ ಬಂದಿರೋದು ವಾಸಿ ಅಲ್ಲ, ಬರ್ದಿರೋಂಗೆ ಹೆಂಗಿರೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡೋದು ಕೇವಲ ಆಯುಷ್ ಸಿಸ್ಟಮ್. ಹೆಸರು. ಸೊ ಆ ನಿಟ್ಟಿನಲ್ಲಿ ಇವಾಗ ಮತ್ತೆ ಕೊರೋನಾ ಅನ್ನೋದೊಂದು ಅಲೆ ಹೋಗಿದೆ, ಅಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು, ನಾನು ಕೇಳಿಸ್ಕೊಳ್ತಾ ಇದ್ದೆ. ಯಾಕಂದ್ರೆ ನಾವು ಅವತ್ತು ಏನು ಅನೌನ್ಸ್ ಮಾಡಿದ್ವಿ ಅಂದರೆ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ನ ನಾವು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ನಂತರ ಸ್ಟಾರ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಇಮ್ಯುನಿಟಿ ಇದ್ದವನು ಮಾತ್ರ ಬಚಾವಾಗ್ತಾನೆ, ಇಲ್ಲ ಅಂದರೆ ವೆರಿ ವೆರಿ ಡಿಫಿಕಲ್ಟ್. ಇಮ್ಯುನಿಟಿ ಎನ್ಹಾನ್ಸ್ ಆಗಬೇಕಾದ್ರೆ ಕೇವಲ ಆಯುಷ್ ಸಿಸ್ಟಮಲ್ಲಿ ಸಾಧ್ಯ ಹೊರತು ಬೇರೆ ಸಿಸ್ಟಮಲ್ಲಿ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅವತ್ತ ಏನು ಹೇಳಿದ್ನೋ, ಅಫಿಷಿಯಲ್ ಆಗಿ ವಿ ಆರ್ ಟೈಡ್ ಅಪ್ ವಿತ್ ಆಲ್ ದಿ ಕೋಆಪರೇಟಿವ್ ಸೊಸೈಟೀಸ್, ಆಲ್ ದಿ ಕಾರ್ಪೊರೇಟ್ ಆರ್ಗನೈಸೇಷನ್ಸ್ ಥ್ರೂ ಚೇಂಬರ್ ಆಫ್ ಕಾಮರ್ಸ್, ಫಿಲಮ್ ಇಂಡಸ್ಟ್ರಿ ಜೊತೆ ಟೈಅಪ್ ಆಗಿದೆ. ಟೈಅಪ್ ಆಯ್ತಪ್ಪ, ಯಾರಿಗೂ ಅವ್ರನ್ನ ಅಡ್ರೆಸ್ ಮಾಡ್ಬೇಕಾಗಿರೋದು ನಾವುಗಳು. ನೀವು ನಾನೇನು ಮಾಡೋಕ್ಕಾಗತ್ತೆ? ನಮ್ಮ ಕೈಲೇನೂ ಟೈಅಪ್ ಆಗಿಬಿಡ್ತು. ಅಡ್ರೆಸ್ ಮಾಡಬೇಕಾಗಿರೋದು ನೀವುಗಳು. ನಿಮ್ಮ ಒಂದು ಕೋಆಪ್ರೇಷನ್ ಇಲ್ಲದೆ ನಾವು ಆಯುಷ್ ಸಿಸ್ಟಮ್ನ ಲಿಫ್ಟ್ ಮಾಡೋಕ್ಕಲ್ಲ. ಯಾಕಂದರೆ ಅಲ್ಲಿ ಯಂಗ್ಸ್ಟರ್ಸ್ ಕೂತವ್ರೆ. ಆ್ಯಕ್ಚುಲಿ ಲಕ್ಕು ನಿಮ್ಗಳ್ದು. ಇವತ್ತೇನು ಹೋರಾಟ ಮಾಡ್ತಾವ್ರೆ ಲೀಡರ್ಸು, ಅದರ ಇಂಪ್ಯಾಕ್ಟು ನೀವೆಲ್ಲೋ ಹೋಗ್ತೀರ. ದಯಮಾಡಿ ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ನಮ್ಮ ಆಯುಷ್ ಟಿವಿ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನಿಮಗೆ ಸಪೋರ್ಟ್ ಬೇಕಾಗುತ್ತೆ. ಯಾಕೆ ಅಂದರೆ ಎಷ್ಟು ಜನ ನಾವು ಕೊಡ್ತಾ ಇದ್ದೀವಿ ಅಂದರೆ ಅಷ್ಟು ಜನ ಅಡ್ರೆಸ್ ಮಾಡೋದು ಇರೋ ಆಯುಷ್ ಡಾಕ್ಟರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಇವಾಗ ತಾನೇ ಉದ್ದಾರ್ ಸರ್ ಹೇಳ್ತಾ ಇದ್ರು, ರಿಜಿಸ್ಟ್ರೇಷನ್ ಸುಮಾರು ಜನ ಅವರೇ, ಬಟ್ ರಿಯಲ್ ಆಗಿ ಪ್ರಾಕ್ಟೀಸ್ ಫೀಲ್ಡಲ್ಲಿ ಇರೋರು ತುಂಬ ಕಮ್ಮಿ ಜನ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾಗಿದೆ. ಹೆಂಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು? ಸ್ವಲ್ಪ ನಾವು ಸ್ಟ್ರಾಟಜಿಯಲ್ಲಿ ಹೇಳ್ತೀನಿ ನಾನು. ಒಂದು ಫಿಲಮ್ ಇಂಡಸ್ಟ್ರಿ ಹೈಯೆಸ್ಟ್ ಹುದ್ದೆಯಲ್ಲಿ ಇರುವಂಥ ವ್ಯಕ್ತಿನ ಥ್ರೂ ಆಯುಷ್ ಸಿಸ್ಟಮ್ಮು ಅವನಿಗಿರೋ ಸಮಸ್ಯೆನ ನಾವು ಕ್ಯೂರ್ ಮಾಡಿಬಿಟ್ರೆ, ಅಥವಾ ಇಂಡಸ್ಟ್ರಿಲಿ ಇರುವಂಥ ಟಾಪು, ಪೊಲಿಟಿಕಲ್ ಟಾಪು ನಾವೇನಾದ್ರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪಾಲಿಸಿ ಏನಾಗುತ್ತೆ, ನಮ್ಮ ಪರವಾಗಿ ಆಗುತ್ತೆ. ನಾವು ಇವಾಗ ಏನೇ ಹೋರಾಟ ಮಾಡ್ಬೇಕಂದ್ರೂ ಎಲ್ಲರೂ ಟ್ರೀಟ್ ಮಾಡಬೇಕು ಇಮ್ಯುನಿಟಿಗೆ. ಬಟ್ ಪ್ರಾಬ್ಲಮನ್ನು ಅಡ್ರೆಸ್ ಮಾಡೋದಕ್ಕೆ ಯಾರು ಬರ್ತಾರೆ? ಯಾರೂ ಬರಲ್ಲ. ನಾವು ಮೊನ್ನೆ ಕಾನ್ಫರೆನ್ಸ್ ಮಾಡಿದ ಮೂಲ ಉದ್ದೇಶ ಏನು ಅಂದರೆ ಆಯುಷ್ ಸ್ಟ್ರೆಂತ್ ತೋರ್ಸಕ್ಕೆ 10,000 ಜನಕ್ಕೆ ತುಂಬ ಹೋರಾಟ ಮಾಡಿದ್ರು AFI ಅವರು. 10,000 ಜನ ಎನ್ರೋಲ್ಮೆಂಟ್ ಆಗಬೇಕಾಗಿತ್ತು. ಆ್ಯಂಡ್ ಆ ಸಿಗ್ನೇಚರ್ 10 ಲಕ್ಷ ಜನ. ನೀವು 10,000 ಜನ ಅಲ್ಲಿ ನೀವು ಪ್ಯಾಲೇಸ್ಕೊಂಡಲ್ಲಿ ನಾವು ಆ್ಯಕ್ಚುಲಿ 4 ಬುಕ್ ಮಾಡಿದ್ವಲ್ಲ ನಾವು ಚೌಲ್ಟ್ರಿಗಳು 10,000 ಜನಕ್ಕೆ. ಕೊನೆಗೆ ಏನಾಯಿತು, ಲಾಸ್ಟ್ ಮೂಮೆಂಟ್ ಬರ್ತಾ ಬರ್ತಾ ಚಾಲೆಂಜಿಂಗ್ ಆದಮೇಲೆ ಆಮೇಲೆ ಬ್ರಹ್ಮಕುಮಾರಿ ಅವ್ರಿಗೆ ಮತ್ತು ಇನ್ನು ಬೇರೆ ಬೇರೆ ವಿಚಾರವಾಗಿ ನಾವು ಸ್ಪ್ರೆಡ್ ಮಾಡಿದ್ವಿ. ನಾವು
we have spent more than 5.5 crores for the project. It's a loss ಅಂದ್ರೆ no, it's a branding, it's an investment. We are into business. ಬಟ್ ಯಾವ ರೀತಿಲಿ ಎಥಿಕಲ್ ಬಿಸ್ನೆಸ್ ಬೇರೆ ಚಾನೆಲ್ ಅಬ್ಸರ್ವ್ ಮಾಡಿ ಆ ಥರ ಚಾನೆಲ್ ನಮ್ದು ಇನ್ಫಾರ್ಮೇಶನ್ ಬರಲ್ಲ. ನಾವು ಡಿಪೆಂಡ್ ಆಗಿರೋದು ಸೊಸೈಟಿ ಹೆಲ್ತ್ ರಿಲೇಟೆಡ್ ಬೇಸ್ ಮೇಲೆ, ಅದು ಆಯುಷ್ ಸಿಸ್ಟಮ್ ಮೇಲೆ ನಾವು ಬೇಸ್ ಆಗಿದ್ದೀವಿ. ಇವತ್ತು ನೀವು ವರ್ಕ್ ಮಾಡದೆ ಹೋದ್ರೆ, ನೀವು ಡೆವಲಪ್ ಆಗಿದ್ರೆ ಆಯುಷ್ ಎಲ್ಲಿ ಡೆವಲಪ್ ಆಗುತ್ತೆ? ಐಲಿ ಇಂಪಾಸಿಬಲ್. ಸೊ ಆಗ ದಯವಿಟ್ಟು ಸೌಂಡೇ ಮಾಡಲ್ಲ ನಮ್ಮ ಆಯುಷ್ನವರು. ಎಲ್ಲ ವಿಶ್ರಾಂತಿಯಿಂದ ಇದ್ಬಿಡ್ತೀರಾ. ನೀವು ಎಲ್ಲರೂ ಒಟ್ಟಿಗೆ ಎದ್ದೇಳ್ಬೇಕಾದ್ರೆ ಏನಕ್ಕೆ ಅಂದರೆ, ಇವತ್ತೊಂದು ಲೋನ್ ಆಗಲಿ, ಒಂದು ರಿಯಂಬರ್ಸ್ಮೆಂಟ್ ವಿಚಾರವಾಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ, ಎಲ್ಲದಕ್ಕೂ ಆಯುಷ್ ಡಾಕ್ಟರ್ ಅಂದರೆ ಚಾಲೆಂಜಸ್ ಇದೆ. ಮೊನ್ನೆ ಹಿಂಗೆ ಮಾತಾಡೋದು ಯಾರು ಸರ್ ಅದೆಲ್ಲ ಬಿಟ್ಬಿಡಿ ಸರ್, ಹೆಣ್ಣು ಕೊಡಲ್ಲ ಸರ್ ಅಂದ್ಬಿಟ್ರು. ಪಾಪ ಅವ್ರ ಮದುವೆ ಆಗಿದೆ ಇರಲಿ. ಸೊ ಅಂದರೆ ಅವ್ರ ಎಕ್ಸ್ಪೀರಿಯೆನ್ಸು ಆ ಹುಡುಗರು ಯೋಚನೆ ಮಾಡ್ತಾರೆ, ಹೌದಾ ಗೊತ್ತಿಲ್ಲ ಸೇರಿಬಿಟ್ಟಿದ್ವಿ ಅಂತ ಅವರು. ಬಟ್ ನಿಮ್ಮ ಟೈಮಲ್ಲಿ ಆಗ್ಬಿಡ್ತೈತೆ ಬಿಡಿ, ಅಷ್ಟೇ ಎಲ್ಲ ಹೋಗುತ್ತದೆ. ಸೊ ಈ ಒಂದು ಸ್ಥಿತಿನ ತಂದುಕೊಟ್ಟಿರೋದು ಯಾರು? ನಾವುಗಳನ್ನೇ. ನಮ್ಮ ಸಿಸ್ಟಮಲ್ಲಿ ನಮ್ಮ ಮನೇಲೇ ನಮ್ಮ ಬೆಲೆ ಇಲ್ಲ ಅಂದ್ರೆ ಇದು ಏನ್ರಿ ಕರ್ಮ? ಇದು ಭಿಕ್ಷೆ ಬಿಡ್ಬೇಕಾ ನಾವು? ನಮ್ಮ ಸಿಸ್ಟಮು ಯೋಗ ನ್ಯಾಚುರೋಪತಿ ಎಂಟೈರ್ ವರ್ಲ್ಡ್ಗೆ ನಾವು ಏನೋ ಮಾದರಿಯನ್ನು ತೋರಿಸ್ತಾ ಇದ್ವಿ, ಇಲ್ಲೆಲ್ಲ ಐತ್ರಿ. ಆಮೇಲೆ ನಾವು ಹೋಗ್ಬಿಟ್ಟು ಬೇಡ್ಕೋಬೇಕು. ಯಾಕೆ ಬಿಡಬೇಕು? ನಾನು ಅರ್ಥ ಆಗ್ತದೆ ಏನಕ್ಕೆ ಬಿಡ್ಕೋಬೇಕು. ಆಮೇಲೆ ಯಾರು ಇದು ಸೋಷಿಯಲ್ ಮೀಡಿಯಾದವರು ಒಂದು ವಿಚಾರ ಹೇಳ್ತೀನಿ ನಾನು, ಎದುರಿಸೋರುಗೆ ನಾವು ಎದುರ್ಕೊಂಡು ಕೂತ್ಕೊಂಡ್ರೆ ಎದುರಿಸ್ತಾನೇ ಇರ್ತಾರೆ. ಹಾಕೊಳ್ಳಿ, ಟಿಕ್ ಸ್ಕಿನ್ ಆಗಬೇಕು, ಏನು ಮಾಡೋಕ್ಕಾಗತ್ತೆ? ಹಾಕೊಳ್ಳಪ್ಪ, ಮಾಡ್ಕೋ. ನಾವು ಅದನ್ನು ಚೇಂಜ್ ಆಗಿ ಮಾಡೋದು, ಅವ್ನಿಗೆ ಹೋಗ್ಬಿಟ್ಟು ನಾವು ಫೈಟ್ ಮಾಡಿ ಅವ್ನು ಯಾಕೆ ಲಿಫ್ಟ್ ಮಾಡೋಕೆ ಹೋಗ್ತೀರಾ? ಅದ್ರ ಬದಲಾಗಿ ಪಾಲಿಸಿನ ಚೇಂಜ್ ಮಾಡೋಂಗೆ ನಾವು ಹೋರಾಟ ಮಾಡಬೇಕು. ವಿ ಆರ್ ವರ್ಕಿಂಗ್ ಆಫ್ಟರ್ ದಿಸ್ ಕಾನ್ಫರೆನ್ಸ್ ಡೇ ಆ್ಯಂಡ್ ನೈಟ್. ಮೋಹನ್ ಬಿಡದಾರ್ ಸರ್ ಟಚಲ್ಲಿದ್ದಾರೆ, ಬಡ್ಡಿಗೋಳ್ ಸರ್ ಮತ್ತು ಉದ್ದಾರ್ ಸರ್ ಎಲ್ಲ ಗೊತ್ತಿದೆ ಅದು. ವಿ ಆರ್ ವರ್ಕಿಂಗ್ ಲೈಕ್ ಎನಿಥಿಂಗ್. ಮತ್ತೆ ಮೋಸ್ಟ್ ನೆಕ್ಸ್ಟ್ ವೀಕ್ ಹೊರಗಡೆ ಮತ್ತೆ ಮೀಟ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಟು ಚೇಂಜ್ ದಿ ಪಾಲಿಸಿ. ಪಾಲಿಸಿ ಯಾವಾಗ ಚೇಂಜ್ ಆಗುತ್ತೆ? ಎರಡೇ, ನಮ್ಮ ಸ್ಟ್ರೆಂತ್ ತೋರಿಸ್ಬೇಕು ನಾವು ಇದ್ದೀವಿ ಅಂತ. ಆ ಸ್ಟ್ರೆಂತ್ ಮೇಲೆ ಇವ್ರು ಅಡ್ರೆಸ್ ಮಾಡದೆ ಹೋದ್ರೆ ಕಷ್ಟ ಆಗುತ್ತೆ ಅಂತ ಪಾಲಿಸಿ ಮೇಕರ್ಸ್ಗೆ ಗೊತ್ತಾಗಬೇಕು. ದುರಂತ ಅಂದರೆ ಒಳ್ಳೆ ಸ್ಯಾಲ್ರಿ ತೊಗೊಂಡು ಒಳ್ಳೆ ಪೋಸ್ಟಲ್ಲಿ ಕೂತವ್ರೆ, ಅವ್ರಿಗೆ ಏನು ಗೊತ್ತು? ಎಸಿಲ್ ಕೂತಿರ್ತಾರೆ. ಫೀಲ್ಡಿಗೆ ಬಂದರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಆ ಫೀಲ್ಡಲ್ಲಿ ಹೋಗಿ ನಾನು ಉರಿ ಬಿಸಿಲು, ಇವರು ಕೋಟ್ ಹಾಕೊಂಡು ಬಂದಿಲ್ಲ ಅಂದ್ರೆ ನಾನು 3 ಹೊತ್ತು ಕೋಟಲ್ಲೇ ಇರ್ತೀನಿ. ಈ ಬಿಸಿಲಲ್ಲಿ ಕೋಟ್ ಹಾಕೊಂಡ್ಬಿಟ್ರೆ ಮುಗ್ದೋಯ್ತು. ಯಾಕಂದ್ರೆ ನನ್ನ ಬಾಡಿ ಇರೋದು ಈ ಟೈಪ್, ನೀರು ಇನ್ಮಗೆ. ಸೊ ಅದಕ್ಕೆ ಬೇಡ ಅಂದೆ ನಾನು. ಇಂಥ ಬಿಸಿಲಲ್ಲಿ ಹಗಲು ರಾತ್ರಿ ವರ್ಕ್ ಮಾಡ್ತಿರೋದು ನಮ್ಮ ಆಯುಷ್ ಡಾಕ್ಟರ್ಸು. ಇವ್ರು ಹಣೆ ಬರೋಣ ಎಸಿಲ್ ಕೂತ್ಕೊಂಡು ಅಲ್ಲೆಲ್ಲ ಒಬ್ಬರು ಪ್ರಿಪೇರ್ ಮಾಡ್ತಾರೆ. ನೋ, ಇಟ್ ಇಸ್ ನಾಟ್ ಪಾಸಿಬಲ್ ಅಂತ. ವಿ ಸಿ ಟು ಸೇ ದಟ್ ನಾಟ್ ಪಾಸಿಬಲ್. ಇಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ by the people who have elected them, by the people who have given a post for them, and we are paying the tax amount. ಆ ಟ್ಯಾಕ್ಸ್ ಅಮೌಂಟಲ್ಲಿ ಸಂಬಳ ತಗೊಳ್ತಿರೋರು ನಮ್ಗೆ ಆಟ ಆಡ್ತಾರೆ. ಅಂದ್ರೆ ಏನಕ್ಕೆ? ನಮ್ಗೆ ವಾಯ್ಸ್ ಇಲ್ಲ. ಆ ವಾಯ್ಸ್ನ ನಾನು ನಿಮ್ಗೆ ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟು, ಇವು ಉದ್ದಾರ್ ಸರ್ ಇದ್ದಾರಲ್ಲ, ಇವು ತುಂಬ ಕಷ್ಟ ಇದೆ ಅವ್ರ ಹತ್ರ. ಫೋನ್ ಹಾಕಿ ಪ್ರೆಷರ್ ಹಾಕೊಂಡು ನಮ್ಮ ಕಾನ್ಫರೆನ್ಸ್ ಮುಗಿಯೋರ್ಕೊಂಡು. ಬಟ್ ಆ ಪ್ರೆಷರ್ ಏನಕ್ಕೆ ಗೊತ್ತಾ? ನೋವಿದೆ. ಆಮೇಲೆ ನಾಲೆಜ್ ಟಫ್ ಇದೆ ಅವ್ರಿಗೆ. ನಾನು ಉದ್ದಾರ್ ಸರ್ ಬಂದರೆ ಹೆಂಗಪ್ಪ ಫೋನ್ ಎತ್ತೋದು ಅಂತ ಯೋಚನೆ ಮಾಡ್ತಿದ್ದೆ. ಮಾತೆತ್ರ ಅವರು ಏನು ಗೊತ್ತಾ, ನಾರ್ಮಲಾಗಿ ಮಾತ್ರ ಡ್ಯಾಶಿಂಗ್ ಆಗಿ ಮಾತ್ರ. ಡ್ಯಾಶಿಂಗ್ ಯಾಕೆ ಅಂದರೆ ಅಲ್ಲಿ ಒಳಗಡೆ ಅವರು ಕೋರಲ್ಲಿ ವರ್ಕ್ ಮಾಡಿರೋದು ಅಷ್ಟು ನೋವು ಇರುತ್ತಲ್ಲಿ. ಬಟ್ ಇವತ್ತು ಈ ಒಂದು ಫೈರ್ನ ನಾವು ಸ್ಟ್ರಾಟಜಿಕಲ್ಲಿ ಮಾಡಬೇಕು ಹೊರತು ಸುಮ್ಮನೆ ವಾಟ್ಸಪ್ ಗ್ರೂಪಲ್ಲಿ ಅನ್ವಾಂಟೆಡ್ ಕೆಲವೊಬ್ರು, ನಿಮಗೂ ಗೊತ್ತು ನನಗೂ ಗೊತ್ತು, ಕಾಮೆಂಟ್ಸ್ ಹಾಕೋದು ತುಂಬ ಸುಲಭ. ಬೇರೆಯವ್ರ ಬಗ್ಗೆ ಮಾತಾಡೋದು ಭಾರಿ ಈಸಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಾವು ಮಾತಾಡಲ್ಲ, ಆ್ಯಕ್ಷನಲ್ಲಿ ತೋರಿಸ್ತೀವಿ. ಕಾನ್ಫರೆನ್ಸ್ ಮುಂಚೆನೂ ಎಲ್ಲರೂ ಸುಮಾರು ಮಾತಾಡಿದ್ರು, ಹೆಂಗೆ ನಡೀತು ಅಂತ. ನೋಡೋಕ್ಕೆ ಎಷ್ಟೊಂದು ಜನ ಬಂದರು, ನೋಡಾದ್ಮೇಲೆ ಮಾತು ನಿಂತೋಯ್ತು. ಒಂದು ನೆಗೆಟಿವ್ ಕಾಮೆಂಟ್ಸ್ ಇಲ್ಲ. ಈ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದೀವಿ. ಹೋಗೋದಕ್ಕೆ ಫಸ್ಟ್ ರೌಂಡು 108 ಜನ ಹೋಮಿಯೋಪತಿ ಡಾಕ್ಟರ್ಸ್ನ ನಾವು ಅಫಿಷಿಯಲಾಗಿ ಟೈ ಅಪ್ ಮಾಡ್ಕೊಂಡಿದ್ದೀವಿ. ಡಾಕ್ಟರ್ ವೀರಬ್ರಹ್ಮಚಾರಿ ಅವರು ಅವ್ರ ನೇತೃತ್ವದಲ್ಲಾಗಿದೆ. ಏನು 108 ಜನ ಹೋಮಿಯೋಪತಿ ಅವ್ರದ್ದು ಅಂದರೆ, ಹೋಮಿಯೋಪತಿ ಇಸ್ ಅ ವೆರಿ ಪವರ್ಫುಲ್ ಸಿಸ್ಟಮ್. ಜರ್ಮನಿಲಿ ಇರ್ಬೋದು, ಬಟ್ ಎಲ್ಲಿರೋದು ಜಾಸ್ತಿ ಡಾಕ್ಟರ್ಸು? ಇಂಡಿಯಾದಲ್ಲಿರೋದು. ನಾನು ಇಲ್ಲಪ್ಪ ಜರ್ಮನಿಲಿ ಇಲ್ವಲ್ಲ ಅಂತ. ಆಮೇಲೆ ಅವ್ರುಗಳು ಆ್ಯಕ್ಚುಲಿ ಹೋಮಿಯೋಪತಿ ಕ್ರೀಮ್ ಸೊಸೈಟಿನ ಸುಮಾರು ಜನ ಟಚ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋದಕ್ಕೆ ವಿ ಆರ್ ಪ್ಲ್ಯಾನ್ಡ್ ಇನ್ ಸಚ್ ಎ ವೇ. ಚಾನಲ್ ನೋಡ್ತಾರೆ, ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ. ವಿಲ್ ಬಿ ಟಚಿಂಗ್ ವೆರಿ ಟಾಪ್ ಲೆವೆಲ್ ಕ್ರೀಮು ಥ್ರೂ ಹೋಮಿಯೋಪತಿ. ಅಫಿಷಿಯಲಿ ವಿ ಆರ್ ಲಾಂಚಿಂಗ್ ಹೋಮಿಯೋಪತಿ ಲೈಫ್ ಸ್ಟೈಲ್ ಥ್ರೂ ಆಯುಷ್ ಟಿವಿ. ಅದಕ್ಕೆ ಅಂತ ಒಂದು ರಿಸರ್ಚ್ ಮಾಡಿದ್ದೀವಿ. ಏನಕ್ಕೆ ಇದು ಮಾಡಬೇಕು ಅಂದರೆ,
ಜನಕ್ಕೆ ನಾರ್ಮಲ್ ಕೊಟ್ಟರೆ ತಲೆಗೆ ಹೋಗಲ್ಲ. ಆಯುರ್ವೇದ ಲೈಫ್ ಸ್ಟೈಲ್ ಇದೆ, ಯೋಗ ನ್ಯಾಚುರೋಪತಿ ಲೈಫ್ ಸ್ಟೈಲ್ ಇದೆ, ಹೋಮಿಯೋಪತಿ ಲೈಫ್ ಸ್ಟೈಲು. ಯು ಹ್ಯಾವ್ ಟು ಕ್ರಿಯೇಟ್ ಏನಕ್ಕೆ ಮಾಡಬೇಕಿಲ್ಲ, ಜನಕ್ಕೆ ಹೊಸಾದ್ ಬೇಕು, ಕಂಟೆಂಟ್ ಬೇಕು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಒಂದು ನಿಮಿಷ ಜನಕ್ಕೆ ಪೇಷನ್ಸ್ ಇಲ್ಲ, ಏನಾದ್ರು ಇದ್ರೆ ನೋಡಿ, ಇಲ್ಲಾಂದ್ರೆ ನೋಡ್ಕೆ ಹೋಗಲ್ಲ, ಮುಂದೆ ಹೊಟ್ಟೋಗ್ಬಿಡ್ತಾರೆ. ಪೇಷನ್ಸ್ ಇಲ್ದಿರೋ ಜನಕ್ಕೆ ನಾವು ಪೇಷನ್ಸ್ ಆಗಿ ಕೊಡಬೇಕು ಅಂದರೆ ಈ ಒಂದು ವರ್ಡಿಂಗ್ಸ್ಗಳು, ಈ ಸ್ಟ್ರಾಟಜಿಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಆಯುರ್ವೇದದಲ್ಲಿ ನೆಕ್ಸ್ಟ್ ಲೆವೆಲ್ ವಿ ಹ್ಯಾವ್ ಪ್ಲ್ಯಾನ್ಡ್, ವೆರಿ ವೆರಿ ಬಿಗ್ ಲೆವೆಲ್. 108 ಜನನ ವಿ ಆರ್ ವರ್ಕಿಂಗ್ ಆನ್ ಇಟ್. ಅದಕ್ಕೆ ನಿಮ್ಗಳೆಲ್ಲರೂ ಸಪೋರ್ಟ್ ಬೇಕಾಗತ್ತೆ. 108 ಕ್ರೀಮ್ ಎಕ್ಸ್ಪೀರಿಯನ್ಸ್ಡ್ ವಿತ್ ಎ ಸ್ಟ್ರಾಂಗ್ ಆ್ಯಟಿಟ್ಯೂಡ್ ಬೇಸ್ಡ್ ಡಾಕ್ಟರ್ಸ್ ಬೇಕು. ಸೊ ಇದೇನಾಗುತ್ತೆ ಅಂದರೆ ನಮ್ಮನೆ ಇದು ಯಾರ ಕಾನ್ಫರೆನ್ಸ್? ನಿಮ್ಮ ಕಾನ್ಫರೆನ್ಸು, ನಿಮ್ಮದೇ ಇದು. ಆಮೇಲೆ ನಾವು ನೀವೆಲ್ಲ ಒಂದೇ. ಆಯುಷ್ ಟಿವಿ ನಿಮ್ಮದು ಆ್ಯಕ್ಚುಲಿ, ನೀವು ಇಲ್ಲಾಂದ್ರೆ ಆಯುಷ್ ಟಿವಿ ಏನು, ಆಯುಷ್ ಡಾಕ್ಟರ್ಸು ನಾವುಗಳು ಒಂದೇ. ಇವಾಗ ಆ ನಿಟ್ಟಿನೆಲ್ಲ ವರ್ಕ್ ಮಾಡಬೇಕು. ಅಲ್ಲಿ ನಾವು 10,000 ಜನ ಕಮಿಟ್ ಮಾಡ್ಕೊಂಡಿದ್ರು. ನಿಮ್ಮ ಅಧ್ಯಕ್ಷರು ಡಾಕ್ಟರ್ ಮೋಹನ್ ಬಿರಾದರ್ ಅವರು 10,000 ಜನ ನನ್ನ ಕೈಲಿ ಆಗಿಲ್ಲ ಅಂದ್ಬಿಟ್ಟು ಕೇಮ್ ದೇರ್ ಫಸ್ಟೇನೆ, ಐ ವಿಲ್ ಅಕ್ಸೆಪ್ಟ್ ದಿಸ್ ಫೇಲ್ಯೂರ್. ನೋಡಿ, ಇದು ಲೀಡರ್ಶಿಪ್ ಕ್ವಾಲಿಟಿ ಭಾರಿ ಇಷ್ಟ ಆಗೋದು. ಏನಕ್ಕಂದರೆ ಇವತ್ತು ಏನು ನನ್ನಿಂದ ನಿಮ್ಗೆ ತೊಂದರೆ ಆಗಿದೆ, ಈ ಫೇಲ್ಯೂರ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂದ್ರೆ, ಬಟ್ ನನಗೆ ಗೊತ್ತು ಅವ್ರು ಅಷ್ಟು ಸಪೋರ್ಟ್ ಮಾಡದೆ ಹೋಗಿದ್ರೆ ಅಷ್ಟು ಜನ ಬರ್ತಿದ್ದಿಲ್ಲ ಅಂತ. ಸೊ ಆ ಕಷ್ಟ ಏನೇನು ಅಂತ ನನಗೆ ಅರ್ಧ ಗ್ರೂಪಲ್ಲಿ ಎಷ್ಟು ಕಷ್ಟಪಟ್ಟು ಎಲ್ಲರೂ ಮೆಸೇಜ್ ಹಾಕಿದ್ದೀರಾ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿ ಬಂದಿದ್ದೀರಾ ಅಂತ ಎಲ್ಲ ಗೊತ್ತು ನನಗೆ. ಸೊ ಇಲ್ಲಿ ಫೇಲ್ಯೂರಲ್ಲಿ ಒಟ್ಟಿಗೆ ನಿಲ್ಬೇಕು. ನಾವು ಅಲ್ಲಿಗೆ ಆಗೋಯ್ತು ನಿಂತಿಲ್ಲ, ನಾವು ನೆಕ್ಸ್ಟ್ ಲೆವೆಲ್ಗೆ ಏನು ಮಾಡೋದು ಅಂತ ಹೋಗ್ತಾ ಇದ್ದೀವಿ. ನಾವು ಅಡ್ರೆಸ್ ಹೆಂಗೆ ಮಾಡ್ಬೇಕಂತ ಗ್ರೋತಲ್ಲಿ ಹೋಗ್ಬೇಕು, ಡೆವಲಪ್ಮೆಂಟಲ್ಲಿ ಹೋಗ್ಬೇಕು.